ಒಂದು ಡೀಲ್ ಇದೆ. ಲೇಬರ್ ಕ್ಲಾಸ್ ನನ್ನ ಮಗನೇ, ನಿಮ್ಗಳ ಯೋಗ್ಯತೆ ಎಷ್ಟಿದೆಯೋ ಅಷ್ಟರಲ್ಲೇ ಇರಬೇಕು. ಹಲೋ ನಮಸ್ತೆ, ಫಿಲ್ಮ್ ರಾಕ್ಸ್ಗೆ ಸ್ವಾಗತ. ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಬಂದಿದೆ. ಖಂಡಿತವಾಗಿಯೂ ಕನ್ನಡದ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಸುನಿಲ್ ರಾವ್ ಮತ್ತು ರಾಕೇಶ್ ಅಡಿಗರ್ ಅವರು ಜೊತೆಯಾಗಿ ನಟಿಸುತ್ತಿರುವಂಥ ಒಂದು ಮೂವಿಯಲ್ಲಿ ಈ ಮೂವಿ ಕೂಡ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಕನ್ನಡದಲ್ಲಿ ಯಾಕಂತಂದರೆ ರಾಕೇಶ್ ಅಡಿಗರ್ ಅವರು ಯಾಕಂತಂದರೆ ದೊಡ್ಡ ಸಮಯದ ನಂತರ ಯಾಕಂದರೆ ಇತ್ತೀಚೆಗೆ ಒಂದು ಯಾವುದೇ ಒಂದು ಮೂವಿ ಬರಲಿಲ್ಲ. ಯಾಕಂತಂದರೆ ಸುನಿಲ್ ರಾವ್ ಅವರ ಅಂದರೆ ಇತ್ತೀಚೆಗೆ ಒಂದು ಟ್ರಾಮ್ ಮೂಲಕ ಒಂದು ಮೂವಿ ಬಂದಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಧಾರಾಣಿಯರವರು ಕೂಡ ಒಂದು ಆ ಮೂವಿಯಲ್ಲಿದ್ದು, ಆದರೂ ಕೂಡ ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಅಂತೂ ಬಂದಿದೆ. ಯಾಕಂತೇಳಿದ್ರೆ ಒಂದು ಸಣ್ಣ ಬಡ ಕುಟುಂಬದ ಒಂದು ವ್ಯಕ್ತಿ, ಯಾಕಂತೇಳಿದ್ರೆ ಅವರು ಕೂಡ ಒಂದು EMI ಸಾಲ ಎಲ್ಲರೂ ಒಂದು ಇರುತ್ತೆ. ಯಾಕಂತೇಳಿದ್ರೆ ಅಂಥ ಒಂದು ಸಂದರ್ಭದಲ್ಲಿ ತಾವು ಕೂಡ ಒಂದು ದೊಡ್ಡವರಾಗಬೇಕು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಇರುತ್ತೆ. ಯಾಕೆಂದರೆ ಅಂಥ ಒಂದು ಸಮಯದಲ್ಲಿ ಯಾವ ರೀತಿಯಲ್ಲಿ ಅವರು ಮುಂದೆ ಬರುವಂಥ ಒಂದು ಸ್ಥಿತಿ ತಪ್ಪು ದಾರಿ ಹಿಡಿತಾರ, ಒಳ್ಳೆಯ ದಾರಿ ಹಿಡಿತಾರ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದೇ ರೀತಿಯಲ್ಲಿ ಆ ಒಂದು ನಡೆಯುವಂಥ ಒಂದು ದಾರಿ ಯಾವ ರೀತಿ ಇರುತ್ತೆ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದೇ ರೀತಿಯಲ್ಲಿ ಈ ಮೂವಿಯಲ್ಲಿ ಕೂಡ ಒಂದು ಅಂಥದ್ದೇ ಒಂದು ಟೋಟಲ್ ಆಗಿ ಈಗಿನ ಸನ್ನಿವೇಶ, ಯಾಕಂತೇಳಿದ್ರೆ ಈಗಿನ ಸಿಚುವೇಶನ್ ಯಾಕಂತೇಳಿದ್ರೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈಗಿನ ರಾಜಕೀಯ ಸನ್ನಿವೇಶ ಇರ್ಬೋದು, ಯಾಕಂತೇಳಿದ್ರೆ ಟೋಟಲ್ ಆಗಿ ಲೈಫ್ನ ಒಂದು ಸನ್ನಿವೇಶ ಈಗಂತಂದರೆ ಈಗಿನ ಜನ್ರೇಷನ್ ಆಗುತ್ತಿರುವಂಥ ಒಂದು ರೀತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಅಂಥದ್ದೇ ಒಂದು ಸಂದರ್ಭವನ್ನು ಆಧರಿಸಿಕೊಂಡು ಒಂದು ಈ ರೀತಿಯ ಒಂದು ಸ್ಟೋರಿಯನ್ನು ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ. ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಚಿತ್ರತಂಡ ಅಂತಲೇ ಹೇಳಕ್ಕೆ. ಯಾಕೆಂದರೆ ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಟೈಟಲೇ ನಿಮಗೆ ನೋಡಿರ್ಬೋದು ಅಂತ ಹೇಳಕ್ಕೆ. ಯಾಕಂದರೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದ್ರೆ ಮರ್ಯಾದೆಗೋಸ್ಕರ ಖಂಡಿತವಾಗಿ, ಯಾಕಂತೇಳಿದ್ರೆ ರೆಸ್ಪೆಕ್ಟ್ಗೋಸ್ಕರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾಕಂತೇಳಿದ್ರೆ ಆ ಪ್ರೆಸ್ಟೀಜ್ಗೋಸ್ಕರ ಯಾಕಂತೇಳಿದ್ರೆ ಕೆಲವರು ದೊಡ್ಡ ಮಟ್ಟಿನಲ್ಲಿ ಕಳೆದುಕೊಂಡು ಬಿಡ್ತಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಯಾವ ರೀತಿಯಲ್ಲಿ ಒಂದು ಕಳೆದುಕೊಂಡು ಬಿಡ್ತಾರೆ ಅಂತ ಹೇಳಿದ್ರೆ ಯಾಕಂತೇಳಿದ್ರೆ ಅವರು ಹಿಂಜರಿತಾರೆ. ಯಾಕಂತೇಳಿದ್ರೆ ಏನೋ ಒಂದಾಗುತ್ತೋ ನಮ್ಮಿಂದ ತಪ್ಪಾಗುತ್ತೋ ಅನ್ನೋ ಒಂದು ವಿಚಾರ ಕೂಡ ಅವರಿಗೆ ಒಂದು ಹೆದರಿಕೆ ಆದಾಗೆ ಆಗುತ್ತೆ ಅಂತಲೇ ಹೇಳಕ್ಕೆ. ಯಾಕೆಂತಂದರೆ ರಾಜಕೀಯಕ್ಕೆ ಹೋಗುವಂಥ ಒಂದು ಸಂದರ್ಭ ಇರುವುದು. ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ಸನ್ನಿವೇಶಗಳು ಕೂಡ ಈ ಮೂವಿಯಲ್ಲಿ ಬರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಅಂಥದ್ದೇ ಒಂದು ಸಂದರ್ಭವನ್ನು ಮತ್ತೊಂದು ಸಲ ರಿಯಲ್ ಲೈಫ್ನ ಒಂದು ಕಥೆಯನ್ನು ಆಧರಿಸಿ ಮಾಡಿರುವಂಥ ಒಂದು ಸ್ಟೋರಿ ಅಂತಲೇ ಮೇಲ್ನೋಟಕ್ಕೆ ಕಾಣ್ಬೋದು. ವಿಶೇಷವಾಗಿ ರಾಕೇಶ್ ಅಡಿಗರ್ ಅವರು, ಯಾಕಂತಂದರೆ ರಾಕೇಶ್ ಅಡಿಗರ್ ಅವರು ಇಷ್ಟರವರೆಗೆ ಮಾಡಿದಂಥ ಒಂದು ಮೂವಿ ಯಾಕಂತಂದರೆ ಡಿಫ್ರೆಂಟಾಗಿ ಒಂದು ಟಫ್, ಯಾಕಂತೇಳಿದ್ರೆ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಟಫ್ ಸಿಚುವೇಶನ್ಗಳ ಮೂಲಕ ಯಾಕಂತೇಳಿದ್ರೆ ಒಂದು ಒಳ್ಳೆಯ ಆ್ಯಕ್ಟಿಂಗ್ ಮೂಲಕ ಈ ಮೂವಿನಲ್ಲಿ ಏನೋ ಒಂದು ಚೇಂಜಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ನೋಡೋಣ ಯಾವ ರೀತಿಯಲ್ಲಿ ಪ್ರೇಕ್ಷಕರು ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಸುನೀಲ್ ಕುಮಾರ್ ಅವರು ಕೂಡ ಖಂಡಿತವಾಗಿ, ಯಾಕಂದರೆ ಸುನೀಲ್ ಕುಮಾರ್ ಅಂತ ಹೇಳಿದರೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತಾರೆ. ಸುನೀಲ್ ರಾವ್ ಅವರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕೆಂದರೆ ಸುನೀಲ್ ರಾವ್ ಒಂದು ಕಾಲದಲ್ಲಿ ದೊಡ್ಡ ಮಟ್ಟಿನಲ್ಲಿ ಹೆಸರು ಮಾಡಿದಂಥ ಒಂದು ನಟರಲ್ಲಿ ಸುನೀಲ್ ರಾವ್ ಅವರು ಕೂಡ ಒಬ್ಬರು ಅಂತಲೇ ಹೇಳಕ್ಕೆ. ಯಾಕಂತಂದರೆ ದೊಡ್ಡ ಮಟ್ಟಿನಲ್ಲಿ ಇವರಿಗೆ ಒಂದು ಈಗಿನ ಒಂದು ಗೋಲ್ಡನ್ ಸ್ಟಾರ್ ಅವರಿಗೆ ಯಾವ ರೀತಿ ಒಂದು ಬೇಡಿಕೆ ಇಲ್ಲಿತ್ತು, ಅದೇ ರೀತಿಯಲ್ಲಿ ಕೂಡ ಈಗ ಸುನೀಲ್ ರಾವ್ ಅವರಿಗೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಬೇಡಿಕೆ ಇತ್ತು ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ತುಂಬ ಸಮಯ ತೆಗೆದುಕೊಂಡ್ರು. ಯಾಕಂತಂದರೆ ಈಗಿನ ಒಂದು ಜನ್ರೇಷನ್ಗೆ ಮೂವಿ ಮಾಡಲಿಕ್ಕೆ, ಆದರೂ ಕೂಡ ಒಂದು ಮೇಲ್ನೋಟಕ್ಕೆ ಕಂಡು ಹೋದರೆ ಪಕ್ಕ ಒಂದು ಬ್ಲಾಕ್ ಮಾಸ್ಟರ್ ಮೂವಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಹೇಳಕ್ಕೆ. ಅದೇ ರೀತಿಯಾಗಿ ಟೈಟಲ್ಗೂ ಈ ಮೂವಿಗೂ ಯಾವ ಥರ ಒಂದು ಕನೆಕ್ಷನ್ ಇರ್ಬೋದು, ಯಾಕಂತಂದರೆ ಈಗಿನ ಜನ್ರೇಷನ್ ಪ್ರಕಾರ ಒಂದು ಸ್ಟೋರಿ ರೆಡಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ಪ್ರೇಕ್ಷಕರು ಯಾವ ರೀತಿ ಒಂದು ರಿಯಾಕ್ಷನ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಹೇಳಕ್ಕೆ. ನನಗಂತೂ ಸಖತ್ತಾಗಿ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಒಂದು ಒಳ್ಳೆಯ ತುಂಬ ಸಮಯದಂಥ ಒಂದು ಒಳ್ಳೆಯ ಮೂವಿ ಬಂದಿದೆ. ಎಲ್ಲರೂ ಒಂದು ಕನ್ನಡಿಗರು ನಾವೆಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಮಾಡೋಣ, ಈ ಒಂದು ಸಿನಿಮಾವನ್ನು ಗೆಲ್ಲಿಸೋಣ ಅಂತ ಹೇಳಕ್ಕೆ. ಯಾಕೆಂದರೆ ತುಂಬ ಶ್ರಮ ಪಟ್ಟಿರ್ತಾರೆ. ಯಾಕಂದರೆ ಕನ್ನಡದವರು ಸಪೋರ್ಟ್ ಮಾಡಿದ್ರೆ ಬೇರೆ ಯಾರು ಸಪೋರ್ಟ್ ಮಾಡಲಿಕ್ಕಿಲ್ಲ ಖಂಡಿತವಾಗಿ. ಯಾಕಂದರೆ ಅಂಥ ಒಂದು ಅವಕಾಶವನ್ನು ಕನ್ನಡಿಗರು ತಿಳಿಯುವಂಥ ಮನಸ್ಥಿತಿ ಇರಬಾರ್ದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಸಮಸ್ತ ಕನ್ನಡಿಗರು ಯಾವುದೇ ಒಂದು ಫ್ಯಾನ್ಸ್ ಇರಲಿ, ಅದೇ ರೀತಿಗೆ ಅವರ ಫ್ಯಾನ್ಸ್ ಇರಲಿ, ಇವರ ಫ್ಯಾನ್ಸ್ ಇರಲಿ, ಖಂಡಿತವಾಗಿ ನಾವೆಲ್ಲರೂ ಕನ್ನಡಿಗರು ಸಿನಿ ಫ್ಯಾನ್ಸ್ನವರು ಅಂತ ಹೇಳ್ಕೊಂಡು ಖಂಡಿತವಾಗಿ ಈ ಮೂವಿಗೊಂದು ತಪ್ಪದೆ ಸಪೋರ್ಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಒಂದು ಮೂವಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ಇಡೀ ಟೀಮ್ ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷವನ್ನು ನಾವು ಇಡೀ ಟೀಮ್ ಚಿತ್ರತಂಡಕ್ಕೆ ಹೇಳ್ತಾ ಇದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ಸುನೀಲ್ ರಾವ್ ಇರ್ಬೋದು, ಅದೇ ರೀತಿಯಾಗಿ ರಾಕೇಶ್ ಅಡಿಗರ್ ಇರ್ಬೋದು, ಇಡೀ ಟೀಮ್ ಚಿತ್ರತಂಡಗೂ ಕೂಡ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ
ಮರ್ಯಾದೆ ಪ್ರಶ್ನೆ ಯಾರ್ಯಾರು ಈ ಟ್ರೈಲರ್ ನೋಡಿಲ್ಲೋ ಖಂಡಿತವಾಗಿ ಒಂದ್ಸಲ ಟ್ರೈಲರ್ ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಿಮಗೆ ಯಾವ ರೀತಿ ಒಂದು ಇಷ್ಟ ಆಗಿದೆ, ನಿಮ್ಮ ಅನಿಸಿಕೆ ಒಂದು ಕಮೆಂಟ್ಸನ್ನು ಖಂಡಿತವಾಗಿ ನಮ್ಮ ತಪ್ಪದೇ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.